ಸಾರಿನೇ ಅವರು ಈ ಯೋಜನೆನ CBI ತನಿಖೆಗೆ ಒಪ್ಪಿಸ್ತಾರ ಸರ್. CBI ತನಿಖೆಗೆ ಒಪ್ಪಿಸ್ತದು ಇಡೀ ಸಮಾಜಕ್ಕೆ ಗೊತ್ತು ಸರ್. ಕೃಷಿ ಭಾಗ್ಯ ಯೋಜನೆಯಲ್ಲಿ ಭಾರಿ ಪ್ರಮಾಣದ ಅವ್ಯವಹಾರ ಆಗಿದೆ. ಇದನ್ನ CBI ತನಿಖೆಗೆ ಕೊಡ್ಲೇಬೇಕು. ನಾನು ಮುಖ್ಯಮಂತ್ರಿ ಆದ ಮೊದಲನೇ ದಿನ ಅದನ್ನ ಕೊಡ್ತೀನಿ ಅಂತ ಹೇಳ್ಕೊಂಡೇ ಬಂದ್ರು ಸರ್. ಅದ್ರ ಪ್ರಕಾರ ಕೊಟ್ರು ಸರ್. ಕೊಟ್ಟದು ಇಡೀ ಸಮಾಜಕ್ಕೂ ಗೊತ್ತು ಸರ್. CBI ತನಿಖೆಗೆ ಕೊಟ್ಟದು ಇಡೀ ಸಮಾಜಕ್ಕೆ ಗೊತ್ತು. CBI ತನಿಖೆಯಿಂದ ಹೊರ ಬಂದ ರಿಪೋರ್ಟ್ ಅದು ಸಮಾಜಕ್ಕೆ ಗೊತ್ತಾಗಿಲ್ಲ ಸರ್. ಅದು ಗೊತ್ತಾಗಬೇಕು ಅಂತ ನಾನು ವಾಹಿನಿ ಮುಖಾಂತರ ಕೇಳ್ಕತೀನಿ ಸರ್. ಕೆಲವೊಂದು ಯೋಜನೆಗಳು ಈಗ ನಮ್ಮ ನೆರೆ ರಾಜ್ಯ ತಮಿಳುನಾಡಿಗೆ ಹೋಗ್ತಾ ಇದ್ದಾವೆ. ಯಾಕಂದ್ರೆ ನಮ್ಮ ಕರ್ನಾಟಕದ ರೈತರಿಗೆ ಸಿಗಬೇಕಾದ ಫೆಸಿಲಿಟಿ ತಮಿಳುನಾಡಿಗೆ ಹೋಗ್ತಾ ಇದೆ. ಇಲ್ಲ ಇದು ಸುರೇಂದ್ರ ಸರ್, ನೀವು ಹೇಳ್ತಾ ಇದ್ರಿ ಸಾಕಷ್ಟು ಅವ್ಯವಹಾರ ನಡೀತಿದೆ ಅಂತ ಹೇಳ್ತಾ ಇದ್ರಿ. ಬರೀ ಕೃಷಿ ಹೊಂಡದಲ್ಲಿ ಮಾತ್ರ ಅಲ್ಲ, ಈ ಕೃಷಿ ಹೊಂಡ ನಂತರ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಕೂಡ ಬರುತ್ತೆ ನಿಮಗೆ. ಟಾರ್ಪಲ್ ಆಗಿರ್ಬೋದು, ಮತ್ತೆ ಫೆನ್ಸಿಂಗ್ ಆಗಿರ್ಬೋದು, ಅಂದ್ರೆ ಮೋಟರ್ ಪಂಪ್ ಎಲ್ಲ ಕೊಡ್ತಾರೆ, ಮತ್ತೆ ಪೈಪ್ಗಳೆಲ್ಲ ಕೊಡ್ತಾರೆ. ಇದೆಲ್ಲನೂ ಕೂಡ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ, ಸ್ಮಗ್ಲಿಂಗ್ ಆಗ್ತಿದೆ ಅನ್ನೋ ಆರೋಪ ಕೂಡ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಸರ್? ಇದು ಆ ಯೋಜನೆ ಪ್ರಾರಂಭ ಆಗಿ ಗುಂಡಿ ತೋಡೋದ್ರ ಮುಖಾಂತರ ಪ್ರಾರಂಭ ಆದ ಯೋಜನೆ ಟಾರ್ಪಲಿಂಗ್ ಅಂತ ಬಂದಾಗ ಸರ್, ಟಾರ್ಪಲಿನ್ ಹೊರ ರಾಜ್ಯಕ್ಕೆ ಲಾರಿಗಳಿಗೆ, ಗೂಡ್ಸ್ ವೆಹಿಕಲ್ಗಳಿಗೆ ನೇರ ಸರಬರಾಜಾದದು ಇಡೀ ಸಮಾಜಕ್ಕೆ ಗೊತ್ತು ಸರ್. ನೀವು ಸಮಾಜದಲ್ಲಿ ಯಾವುದೇ ರೈತರನ್ನ ಪ್ರಶ್ನೆ ಮಾಡಿ ಸರ್, ಈ ಟಾರ್ಪಲ್ ಏನಾಯ್ತು ಅಂದ್ರೆ ಲಾರಿ ಅವನಿಗೆ ಮಾರ್ಕಂದ್ರು, ತಪ್ಪರ ಹೋಲ್ಸೇಲ್ ಆಗಿ ಹೊರ ರಾಜ್ಯಕ್ಕೆ ಹೋಯ್ತು ಅಂತ ಹೇಳ್ತಾರ ಸರ್. ಈಗ ರೈತರಿಗೆ ಬರ್ಬೇಕಿರುವಂತದ್ದು ರೈತರಿಗೆ ಬಂದು ಹೋಗುತ್ತಾ ಅಥವಾ ಮಿಡ್ಲಲ್ಲಿರುವಂತ ಡೀಲರ್ಸ್ ಏನಾದ್ರು? ಕೆಲವು ರೈತರಿಗೆ ಬಂದು ರೈತರಿಂದ ಮಾರಾಟ ಆಯ್ತಾ ಸರ್. ಇದೇ ನಾನು ಏನು ಕೃಷಿ ಇಲಾಖೆ ಒಳಗೆ ದಳ್ಳಾಳಿಗಳವ್ರ ಅಂತ ಹೇಳ್ತೀನಿ ಸರ್. ಇದೇ ದಳ್ಳಾಳಿಗಳು ಟಾರ್ಪಲಿನ ಹಾಕಿಸ್ತಾರ ಸರ್, ಒಂದು ಫೋಟೋ ಪ್ರೂಫ್ ಮಾಡ್ತಾರೆ, ಮತ್ತೆ ನೀಟಾಗಿ ಅದನ್ನ ಮಡಚಿ ಅದೇ ಮಧ್ಯವರ್ತಿಯಿಂದ ಬೇರೆ ಕಡೆಗೆ ಮಾರಾಟ ಆಯ್ತು ಸರ್. ಫೋಟೋ ತೆಗೆದುಕೊಳ್ತಾರೆ, ಫೋಟೋದಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನೀವು ಯಾವತ್ತು ಕೂಡ ಅಧಿಕಾರಿಗಳನ್ನ ಭೇಟಿ ಮಾಡುವಂತದಾಗ್ಲಿ, ಕಂಪ್ಲೇಂಟ್ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಸರ್. ನಾನು ಅದೇ ಇಲಾಖೆಯಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ ಸರ್. ನಂದೇ ಸ್ವಂತ ವಾಹನ. ನಾನು ಮೊದಲಾಗಿ ನಾನು ರೇಷ್ಮೆ ವ್ಯಾಪಾರ ಮಾಡ್ತಿದ್ದೆ ಸರ್. ರೇಷ್ಮೆ ವ್ಯಾಪಾರದಲ್ಲಿ ಲಾಸ್ ಆದ್ರಿಂದ ಬೇರೆ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಕಾರ್ ತಕೊಂಡು ಹೊರಗುತ್ತಿಗೆಯಾಗಿ ಇದೇ ಕೃಷಿ ಇಲಾಖೆಗೆ ಸೇರಿದೆ ಸರ್. ನಾನು ಸೇರಿದಾಗ ಸರ್, ಇಲ್ಲಿ ನಡೆಯೋಂಥ ಭ್ರಷ್ಟಾಚಾರಗಳು, ಇಲ್ಲಿ ನಡೆಯೋಂಥ ಮಧ್ಯವರ್ತಿಗಳು, ದಳ್ಳಾಳಿಗಳ ಕಾಟನ ನೋಡಿ ತುಂಬ ನೋವಾಯ್ತು ಸರ್, ಬೇಜಾರಾಯ್ತು. ಕೆಲವು ಅಧಿಕಾರಿಗಳನ್ನ ನೇರ ಪ್ರಶ್ನೆ ಮಾಡಿದೆ ಸರ್. ಏನ್ ಸರ್ ಹಿಂಗೆಲ್ಲ ನಡತ್ತ, ರೈತನಿಗೆ ದ್ರೋಹ ಆಯ್ತದ ಸರ್ ಇಲ್ಲಿ, ಏನ್ ಸರ್ ನೇರ ಈ ಥರ ಎಲ್ಲ ನಡೀತದಲ್ಲ ಸರ್ ಅಂತ ಪ್ರಶ್ನೆ ಮಾಡಿದಾಗ ಅವರು ನನ್ನ ಅವಮಾನ ಮಾಡೋದು ಉಂಟು. ಅನೇಕ ಬಾರಿ ಅವಮಾನ ಮಾಡಿದ್ರು. ನೀನ್ ಬಂದಿರೋದು ಜುಜುಬಿ ಡ್ರೈವರ್ ಕೆಲಸಕ್ಕೆ, ನಿನ್ ಕೆಲಸ ಎಷ್ಟಿದ್ದು ಅಷ್ಟು ಮಾಡ್ಕೊಂಡು ಹೋಗ್ಬೇಕು. ಅಧಿಕಾರಿಗಳು ನಮ್ಗೆ ನೇರ ಬೈದಿರೋದು ಉಂಟು ಸರ್. ಸಿಕ್ಕಾಪಟ್ಟ ಬೈದಾರ ಸರ್. ನೇರ ನಿನ್ ಕೆಲಸ ಏನು, ನೀನು ಡ್ರೈವರು, ಜುಜುಬಿ ಡ್ರೈವರು, ನಿನ್ ಕೆಲಸ ಎಷ್ಟು ಅಷ್ಟು ಮಾಡು, ಇಲ್ಲಾಂದ್ರೆ ಗಾಡಿ ತೆಗೆದಾಕ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ದು ಉಂಟು ಸರ್. ಆಮೇಲೆ ನಾನು ಸರ್ ಹುಟ್ಟು ರೇಷ್ಮೆ ವ್ಯಾಪಾರದ ಕುಟುಂಬದಲ್ಲಿ ಬೆಳೆದಿರಮ್ಮ ಸರ್. ನಾನು ಸದಾ ನಮ್ದು ಜಮೀನುಗಳಿದೆ ಸರ್, ವ್ಯವಸಾಯದ ಕುಟುಂಬ ನಾವು, ಜೊತೆಗೆ ರೇಷ್ಮೆ ವ್ಯಾಪಾರ. ಅಲ್ಲಿ ರೇಷ್ಮೆ ವ್ಯಾಪಾರ ಅಂದಾಗ ಸರ್ ಸ್ವಲ್ಪ ಪ್ರಶ್ನೆ ಮಾಡುವಂತ ಕ್ಯಾರೆಕ್ಟರ್ಗಳು ಜಾಸ್ತಿ ಸರ್. ಅದರಿಂದ ನಾನು ಈ ಕೃಷಿ ಇಲಾಖೆಗೆ ಬಂದಾಗ ನಾನೊಬ್ಬ ಡ್ರೈವರು, ನಾನೊಬ್ಬ ಜುಜುಬಿ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಇವರು ಹೇಳ್ಕೊಟ್ರು, ನೀನು ಜುಜುಬಿ, ನೀನು ಡ್ರೈವರ್ ಅಂತ. ಅದ್ರ ಆಧಾರದ ಮೇಲೆ ನಾನು ಪ್ರಶ್ನೆ ಮಾಡಿದ್ರು ಕೂಡ ಕೆಲವ್ರ ಹತ್ರ ಬೈಸ್ಕೊಂಡಿರೋದು ಉಂಟು ಸರ್. ಬೈಸ್ಕೊಂಡು ಹಂಗೂ ಕೆಲಸ ಮಾಡಿದ್ದೀನಿ. ಕೊನೆಗೆ ನನ್ನ ಇಲಾಖೆಯಿಂದ ತೆಗೆದಾಕಿದ್ರು ಸರ್. ತೆಗೆದಾಕದ ಮೇಲೆ ಒಂದು ಯಾವುದೋ ಒಂದು ಗಲಾಟೆ ನಡೆಯುತ್ತೆ ಸರ್. ಆ ಗಲಾಟೆಗೆ ನನ್ನ FIR ಸೇರಿಸ್ಬಿಟ್ರು ಸರ್. ಅಲ್ಲಿ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ರು ಸರ್. ನನ್ನ ಆರೋಪಿ 4 ಮಾಡಿ ನನ್ನ ಕ್ರಿಮಿನಲ್ ಕೇಸಿಗೆ ಸೇರಿಸ್ಬಿಡ್ತಾರ ಸರ್. ಆರೋಪಿ ನಂಬರ್ 4 ಆಯ್ತು. ನೀವು ಆರೋಪಿ ನಂಬರ್ 3 ಸುರೇಂದ್ರ ಕುಮಾರ್ ಸಣ್ಣ ಪಾಪಣ್ಣ. ಓಕೆ, ಈಗ ಸಾಕಷ್ಟು ಜನ ಈಗ ಫಲಾನುಭವಿಗಳು ಅವರಿಗೆ ಸಿಕ್ಕಿಲ್ಲ, ಸವಲತ್ತುಗಳು ಸಿಕ್ಕಿಲ್ಲ ಅಂತ ನೀವೊಂದಿಷ್ಟು ಹೇಳ್ತಾ ಇದ್ದೀರಿ ಇಲ್ಲಿ. ಅಂದ್ರೆ ಇದ್ರ ಬಗ್ಗೆ ಒಂದು ಉಗ್ರವಾದಂತ ಹೋರಾಟ ಏನಾದ್ರು ಮಾಡಿದ ನಿಮ್ ಜೊತೆ ಎಷ್ಟು ಜನ ರೈತರು ಕೈ ಜೋಡಿಸಿದ್ರು? ಇಲ್ಲಿ ಈ ಒಂದು ವಂಚನೆಗೆ ಒಳಗಾಗಿದಾರಲ್ಲ ಸಾಕಷ್ಟು ಜನ, ಅವ್ರಿಗೆ ಪ್ರತಿಫಲ ಸಿಕ್ಕಿಲ್ವಲ್ಲ, ಅವರೆಲ್ಲ ನಿಮ್ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ ಏನಾದ್ರು ಮುಂದಾಗಿದ್ರ ಅಂತ ಸರ್? ಇದು ಮೊದಲನೇದಾಗಿ ನನಗೊಂದು ತುಂಬಾ ದೊಡ್ಡ ನೋವಿದೆ ಸರ್. ಈ ಕೃಷಿ ಇಲಾಖೆಗೆ ಕೃಷಿ ಸಂಬಂಧಿತ ಸಂಘಟನೆಗಳಿವೆ ಸರ್. ಕರೆಕ್ಟ್. ಕೃಷಿ ಸಂಬಂಧಿತ ಸಂಘಟನೆಗಳು ಯಾಕೆ ಮಾತಾಡ್ತಿಲ್ಲ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಸರ್.
ಅದೇ ದೊಡ್ಡ ದುರಂತ ಅದು. ದೊಡ್ಡ ದುರಂತ ನನಗೆ ಸರ್. ಇನ್ನೊಂದು ಈ ಪ್ರಶ್ನೆ ಸಮಾಜದಲ್ಲಿ ಏನಂದ್ರೆ, ಸರ್, ಈ ಸಮಾಜದಲ್ಲಿ ಸರ್ ನೀರಿಲ್ಲ, ಕರೆಂಟ್ ಇಲ್ಲ ಅಂತ ರೈತ ಸಂಬಂಧಿತ ಸಂಘಟನೆಗಳು ಮಾತಾಡ್ತಾವ ಸರ್. ಅದೇ ಕೃಷಿ ಇಲಾಖೆಯಲ್ಲಿ ಕಳಪೆ ಬೀಜ ಕೊಡ್ತಾವೆ, ಕಳಪೆ ಸ್ಪ್ರಿಂಕ್ಲರ್ ಮೋಟರ್ಗಳು, ಈ ತರ ಕೃಷಿ ಹೊಂಡಗಳು, ಇದ್ರಲ್ಲೆಲ್ಲ ದ್ರೋಹ ಆಯ್ತಾ ಇದೆ ಅಂತ ಯಾವ ರೈತ ಸಂಘಟನೆಗಳು ಹೋರಾಟಕ್ಕೆ ಬರ್ತಾ ಇಲ್ಲ. ಒಂದು ಸರ್. ಇನ್ನೊಂದು ಇಲ್ಲಿ ದೊಡ್ಡ ದುರಂತ ಅಂದ್ರ ಸರ್, ನಮ್ಮ ರೈತ ಸಂಘಟನೆಗಳು ಕರೆಂಟ್ ಇಲ್ಲ ಅಂತ ಸ್ಟ್ರೈಕ್ ಮಾಡ್ತಾವ, ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ, ಹೋರಾಟ ಮಾಡ್ತಾರ ಸರ್. ಹೌದು. ಆದ್ರೆ ಇದೇ ಕೃಷಿ ಇಲಾಖೆಯಲ್ಲಿ ಸರ್ ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಕೋಟಿ ದುಡ್ಡು ಅಂತರ್ಜಲ ಹೆಚ್ಚಿಸುವ ಕಾರ್ಯಕ್ರಮಕ್ಕೆ ಬಿಡುಗಡೆ ಆಯ್ತದ ಸರ್. ಇದುವರೆಗೂ ಒಂದೇ ಒಂದು ಸಂಘಟನೆಯವರು ಅಂತರ್ಜಲ ಹೆಚ್ಚಿಸುವ ಕಾರ್ಯಕ್ರಮದಲ್ಲಿ ದ್ರೋಹ ಆಯ್ತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಯಾವ ಸಂಘಟನೆಯವನು ಕೂಡ ಪ್ರಶ್ನೆ ಮಾಡಿಲ್ಲ ಸರ್. ಅಲ್ಲ, ಈಗ ರೈತರಿಗೆ ಸಿಗಬೇಕಾದಂತಹ ಭಾಗ್ಯ, ಅದು ರೈತರಿಗೆ ಸಿಗಬೇಕಾದಂತಹ ಕೆಲವೊಂದಿಷ್ಟು ಫೆಸಿಲಿಟಿಗಳು, ಯಾಕಂದ್ರೆ ಈಗ ನೀವು ಈಗಾಗಲೇ ಹೇಳ್ತಿದ್ರಿ ಕೆಲವೊಂದಿಷ್ಟು ಸಲಕರಣೆಗಳು ತಮಿಳ್ನಾಡಿಗೆ ಹೋಗ್ತಾ ಇದೆ, ಸ್ಮಗ್ಲಿಂಗ್ ಆಗ್ತಾ ಇದೆ, ಇದು ತಮ್ಮ ಗಮನಕ್ಕೆ ಹೇಗೆ ಬಂತು? ಆಗ ವಿರೋಧಿಸ್ಲಿಲ್ವ ತಾವು ಅಂತ? ಸರ್, ಈ ವಿರೋಧಸ್ಥತೆಗೆ ಈ FIR ಮತ್ತು ಆವಾಗ ನಿಂದನೆ ಅಲ್ಲ, ಮಾತಾಡ ನಿಮ್ಮಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಇರಬೇಕು ಸರ್. ನನಗೆ ನೋವಾಯ್ತು ಸರ್, ಪದೇ ಜುಜುಬಿ ಡ್ರೈವರ್ ಅಂತ BS ಮಾದೇವ ಅನ್ನೋ ಅಧಿಕಾರಿ ನನ್ನ ಬಗ್ಗೆ ಸಿಕ್ಕಾಪಟ್ಟ ಮಾತಾಡ್ತಿರೋ ಸರ್. ಏನಪ್ಪ ನೀನು, ಏನ್ ಅನ್ಕೊಬಿಟ್ಟಿದೆ ನೀನು ಜುಜುಬಿ ಡ್ರೈವರ್ ಕಣಯ್ಯ, ನಿನ್ ಕೆಲಸ ಎಷ್ಟು ಅಷ್ಟು ಮಾಡ್ಬೇಕು ಕಣಯ್ಯ ಅಂತ ಪದೇ ಒತ್ತಿ ಹೇಳ್ತಿದ್ರು. ಅವ್ರೇ ಕೂಡ ಈ FIR ಹಾಕ್ಸಿರೋದು ನನಗೆ. ನಾನು ಸರ್ ನನ್ನ ಸಂಘಟನೆಗೆ ಬಲ ಸಿಕ್ಲಿ, ಇಲ್ಲಿ ಕೃಷಿ ಇಲಾಖೆ ಒಳಗೆ ಏನ್ ನಡೀತಾ ಇದೆ, ಇಲ್ಲಿ ಏನ್ ದ್ರೋಹ ನಡೀತಾ ಇದೆ, ಇದನ್ನ ಹೋರಾಟ ಮಾಡ್ಬೇಕಾದ್ರೆ ಎಂತ ವ್ಯಕ್ತಿಗಳು ಬೇಕು. ನಾನು ಕೆಲವು ರೈತ ಸಂಘಟನೆಯವ್ರನ್ನ ನೇರವಾಗಿ ಕೇಳ್ತೀನಿ ಸರ್. ಕೆಲವು ರೈತ ಸಂಘಟನೆಯವ್ರನ್ನ ನಾನು ನೇರವಾಗಿ ಪ್ರಶ್ನೆ ಮಾಡಿದ್ದೀನಿ ಸರ್, ಇಷ್ಟೆಲ್ಲ ದ್ರೋಹ ಮಾಡಿದ್ರು ಕೂಡ ನೀವು ಯಾಕೆ ಮಾತಾಡ್ತಿಲ್ಲ ಅಂದಾಗ ಸರ್, ಅವ್ರ ಹೆಸರು ಹೇಳಕ್ ನಾನು ಇಷ್ಟಪಡಲ್ಲ ಸರ್. ಏನಂದ್ರು ಸರ್ ಆ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಕೃಷಿ ಇಲಾಖೆಗೆ ಕೆಲವು ಡೆಮೋ ಸೀಡ್ಸ್ ಬರ್ತಾವ ಸರ್. ಕೆಲವು ಕಂಪನಿಗಳು ಹೊಸ ಬೀಜಗಳನ್ನ ತಯಾರು ಮಾಡಿ ಉಚಿತವಾಗಿ ಕೃಷಿ ಇಲಾಖೆಗೆ ಕೊಡುತ್ತೆ ಸರ್. ಈ ಒಂದು ಉಚಿತ ಬೀಜಗಳನ್ನ ನೀವು ಬೇಕಾಗಿರೋ ರೈತರಿಗೆ ಕೊಟ್ಕೊಳ್ಳಿ, ಅಲ್ಲಿಂದ ಆ ಬೀಜದ್ದು ಯಾವ ತರ ಮೊಳಕೆ ಪ್ರಮಾಣ, ಅದ್ರ ಕ್ವಾಲಿಟಿ ಏನು, ಅದನ್ನ ಸಮಾಜಕ್ಕೆ ತಿಳಿಸಿ, ನಮ್ಮ ಕಂಪನಿಗೆ ಒಂದು ಬಿಸ್ನೆಸ್ ಮಾಡ್ಕೊಡಿ ಅಂತ ಡೆಮೋ ಸೀಡ್ಸ್ ಮತ್ತು ಡೆಮೋ ಔಷಧಿಗಳು ಮತ್ತು ಡೆಮೋ ಇದು ಪೋಷಕಾಂಶಗಳು ಅಂತಾರ ಸರ್, ಅದನ್ನ ಲಘು ಪೋಷಕಾಂಶಗಳು, ಇವೆಲ್ಲ ಸರ್ ಕೃಷಿ ಇಲಾಖೆಗೆ ಉಚಿತವಾಗಿ ಬರ್ತಾವ ಸರ್. ಇದನ್ನ ಕೆಲವು ರೈತರುಗಳಿಗೆ ಕೊಡಿ ಅಂತ ಬರ್ತ ಸರ್. ಈ ಸಂಘಟನೆಯವ್ರಿಗೆ ಇವರು ಸರ್ ಕೃಷಿ ಅಧಿಕಾರಿಗಳು ಸಂಘಟನೆಯವ್ರಿಗೆ ಇಂಥದ್ನ ಉಚಿತವಾಗಿ ಕೊಡ್ತಾರ ಸರ್. ಅದರಿಂದ ಸಂಘಟನೆಯವರು ಮಾತಾಡಲ್ಲ ಸರ್. ಅಂದ್ರೆ ಇದು ಬಡಪಾಯಿ ರೈತರಿಗೆ ಉಚಿತವಾಗಿ ಸಿಗ್ತಾ ಇಲ್ಲ. ಬಡಪಾಯಿಗಳು ದಳ್ಳಾಳಿಗಳ ಕೈಗೆ ಸಿಕ್ಕಿ ನಲುಗ್ತಾರ ಸರ್.